ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಿದ್ದೀನಿ ಅಂದರೆ ಮಸಾಲೆ ಕಡಲೆಪುರಿ ಅಥವಾ ಮಸಾಲೆ ಮಂಡಕ್ಕಿ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ ಉಪ್ಪು ಪುರಿ ಒಂದು ಬೌಲಷ್ಟು ತೆಗೆದುಕೊಂಡಿದ್ದೀನಿ, ಉಪ್ಪು ಕಡಲೆಪುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, 2 ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ, 1 ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಹುರಿಗಡಲೆ, 1 ಕಪ್ಪಷ್ಟು ಕರಿಬೇವು, ಕಾರ್ನ್ಫ್ಲಾಕ್ಸ್ 1 ಕಪ್ಪಷ್ಟು, 1 ಕಪ್ಪಷ್ಟು ಅವಲಕ್ಕಿ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಲ್ಲಿಗೆ ನಾವಿಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಅವಲಕ್ಕಿ ಹುರಿದು ಬಂದುಬಿಡುತ್ತೆ, ಕಡಲೆಪುರಿ ಥರ ಬಂದುಬಿಡುತ್ತೆ. ಈಗ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾವು ಎತ್ತಿಕ್ಕಿರೋಂಥ ಕಾರ್ನ್ಫ್ಲಾಕ್ಸ್ ಹಾಕ್ಕೊಳ್ಳೋಣ. ಇದು ನಾವು ಒಂದು ಚೂರು ಹಾಕಿದ್ರೆ ಜಾಸ್ತಿ ಉಪ್ಪಿ ಬರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದೇ ಎಣ್ಣೆಯಲ್ಲಿ ಕಡಲೆ ಬೀಜನ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅದನ್ನ ಸೀದಿಸ್ಕೊಂಬೇಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇಟ್ಟಿರಿ. 1-2 ನಿಮಿಷ ಅಷ್ಟೇ ನೋಡಿ, ಈ ಥರ ಆಗುತ್ತೆ. ಹಾಗೆ ಎತ್ತಿಕ್ಬಿಡಬೇಕು, ಸೈಡಿಗೆ ಇಟ್ಕೊಳ್ಳಿ. ಈಗ ಅದೇ ಬಾಣಲಿಯಲ್ಲಿ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಇದು ಸುಮ್ಮನೆ ಹಂಗೆ ಮಾಡಿ ಎತ್ತಿದ್ರೆ ಸಾಕು, ಒಂಚೂರು ಒಂದೇ ಒಂದು ಸೆಕೆಂಡ್ ಹುರ್ಗಡ್ಲೆ ಒಂದು ಚೂರು ಹಿಂಗೆ ಕಲರ್ ಬಂದರೆ ಸಾಕು. ತೆಗೆದು ಸೈಡಿಗೆ ಇಟ್ಕೊಂಬಿಡಿ. ಈಗ ನಾವು ಡೀಪ್ ರೋಸ್ಟ್ ಮಾಡೋಕ್ಕೆ ಇಟ್ಟಂಥ ಆಯಿಲ್ನೆಲ್ಲ ಎತ್ತಿ ಸೈಡಿಗೆ ಇಟ್ಕೊಂಡು ಒಂದೇ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಸಾಕು. ಈಗ ಆಯಿಲ್ ಕಾದ್ಮೇಲೆ ಬೆಳ್ಳುಳ್ಳಿ, ಜಜ್ಜಿಕ್ಕಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗ ಅದರಲ್ಲೇ ಕರಿಬೇವು ಹಾಕ್ಕೊಳ್ಳಿ. ಚೆನ್ನಾಗಿ ಹಿಂಗೆ ಹುರ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಹಸಿ ವಾಸನೆಲ್ಲ ಹೋಗೋವರೆಗೂ ಹುರ್ಕೊಳ್ಳಿ. ಈಗ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಕ್ಕೇ ಅರಿಶಿನ ಪುಡಿ ಹಾಕ್ಕೊಂಡು ಕಡಲೆಪುರಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹಾಕ್ಕೊಂಡು ಕಡಲೆಪುರಿನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡಿಟ್ಟಿರೋಂಥ ಅವಲಕ್ಕಿ ಕಾರ್ನ್ಫ್ಲೇಕ್ಸ್ ಅಲ್ಲೇ ಸ್ವಲ್ಪ ಅರಿಶಿನ ಪುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು, ಯಾಕಂದರೆ ಕಡಲೆಪುರಿಯಲ್ಲಿ ಉಪ್ಪಿರುತ್ತೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಕಡಲೆ ಬೀಜ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ರುಚಿಯಾದ ಕಡಲೆಪುರಿ ಮಸಾಲ ಅಥವಾ ಮಂಡಕ್ಕಿ ಮಸಾಲ ರೆಡಿಯಾಗಿದೆ. ನೀವು ಇದೇ ಥರ ಮನೇಲಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.